ಈ ಕುರಿತು ಮಾತನಾಡಲಿಕ್ಕೆ ಅಹಿಂಸಾ ನಟರಾದಂತಹ ಚೇತನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ಈಗ ನಿಮಗೂ ಕೂಡ ಗೊತ್ತಿದೆ ಕಬ್ಬು ಬೆಳೆಗಾರರು ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ. 7-8 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಸ್ಯಾಂಡಲ್ವುಡ್ ನಟ ನಟಿಯರು ಮಾಯ ಆಗ್ಬಿಟ್ಟಿದ್ದಾರಲ್ಲ ಸರ್ ಈ ಒಂದು ಹೋರಾಟದಲ್ಲಿ. ನಮಗೆ ಏನು ನಮ್ಮ ರೈತರು ಬೆಳಗಾವಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಬಹಳ ನ್ಯಾಯಯುತವಾದ ಹೋರಾಟ. ಅದು ಮಹಾರಾಷ್ಟ್ರ ಮಾಡೆಲ್ ಇಂದ ನಾವು ಕಲಿತು ನಾವು ಯಾವ ರೀತಿ ಒಂದು ಕಬ್ಬು ಬೆಳೆಗಾರರಿಗೆ ನ್ಯಾಯ ಒದಗಿಸಬೇಕು, ಮಿನಿಮಮ್ ಸಪೋರ್ಟ್ ಪ್ರೈಸ್ ತರಬೇಕು ಅನ್ನೋದರ ಹೋರಾಟದ ಜೊತೆ ನಾವು ಎಂದೆಂದಿಗೂ ಇರ್ತೀವಿ. ನಮಗೆ ಸಿನಿಮಾ ನಟರು ನಟಿಯರಿಂದ ನಾವು ನಿರೀಕ್ಷೆ ಮಾಡೋದಕ್ಕಿಂತ ಎಲ್ಲ ಗಟ್ಟಿಯಾದ ಜನಪರ ಕಾಳಜಿ ಇರೋರು, ರೈತ ಹೋರಾಟಗಾರರು, ಎಲ್ಲಾ ಭಾಗದವರಾಗಿ ಎಲ್ಲರೂ ಒಂದ್ ರೀತಿ ಕರ್ನಾಟಕ ಇವತ್ತು ರಾಜ್ಯೋತ್ಸವ ತಿಂಗಳು ಎಲ್ಲಾ ಕರ್ನಾಟಕ ಮತ್ತೆ ಕನ್ನಡದ ಪರ ಇರೋ ಎಲ್ಲರೂ ಜೊತೆಗೆ ಸೇರಿ ನಾವು ನಿಜವಾಗ್ಲೂ ಈ ರೈತರಿಗೆ ನ್ಯಾಯ ಒದಗಿಸಂಗೆ ನಾವು ಕೆಲಸ ಮಾಡ್ಬೇಕಾಗಿದೆ. ಸೊ ಆ ದೃಷ್ಟಿನಲ್ಲಿ ಖಂಡಿತ ನಾವು ಎಂದೆಂದೂ ಇರ್ತೀವಿ. ನೆನ್ನೆನೂ ಕೂಡ ಚಿತ್ರದುರ್ಗದ ರೈತರ ಹೋರಾಟಗಳು ಈ ಬೇರೆ ಬೇರೆ ಮೈನಿಂಗ್ ಸಂಬಂಧಪಟ್ಟಂಗೆ ನಾವು ನಿಂತಿದ್ವಿ, ಹೋಗಿದ್ದೆ. ಮತ್ತೆ ನಾನು ಬೈರಮಂಗಲ ರೈತರು ಈ ಭಾಗದಲ್ಲೂ ಕೂಡ ನಾವು ಹೋರಾಟಗಳು ನಡೆಸ್ತಾ ಇದೆ. ಖಂಡಿತ ಬೆಳಗಾವಿನಲ್ಲಿ ಆಗ್ತಿರೋ ಒಂದು ಕಬ್ಬು ಬೆಳೆಗಾರರು ರೈತರ ಹೋರಾಟದ ಪರವಾಗಿ ನಾವು ಎಂದೆಂದಿಗೂ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಸರ್, ಈಗ ಸಿನಿಮಾ ರಂಗ ಅಂತ ಅಂದಾಕ್ಷಣ ಎಲ್ರಿಗೂ ಕೂಡ ಒಂದು ನಂಬಿಕೆ ಇರುತ್ತೆ. ಹೌದು, ಒಂದು ಹೋರಾಟ ಅಂದಾಕ್ಷಣ ಎಲ್ಲರೂ ಕೂಡ ಹೋಗಿ ಭಾಗಿಯಾಗಬೇಕು. ಯಾಕೆಂದ್ರೆ ನಮ್ಮ ರೈತರ ಪರವಾಗಿ ಎಲ್ಲರೂ ಕೂಡ ಧ್ವನಿ ಎತ್ತಬೇಕು. ರೈತರಿಂದ ಇವತ್ತು ನಾವು. ಆದ್ರೆ ಸ್ಯಾಂಡಲ್ವುಡ್ ನಲ್ಲಿ ಈಗ ನೀವು ಹೇಳಿದ್ರೆ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ. ಆದ್ರೆ ಒಬ್ರು ನಟ ಆಗಿರ್ಬೋದು ಅಥವಾ ಕಲಾವಿದರು, ಯಾಕಂದ್ರೆ ನಾವು ಅವ್ರ ಗೌರವ ಕೊಡ್ತೀವಿ, ಅವ್ರನ್ನ ಫಾಲೋ ಮಾಡ್ತೀವಿ. ಒಬ್ರು ಕೂಡ ಈ ಒಂದು ವಿಚಾರವಾಗಿ ಮಾತನಾಡಿಲ್ಲ ಅಂತಂದ್ರೆ ಯಾವ ಸಂದೇಶ ಹೋಗುತ್ತೆ ಅಂತ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಿರುತ್ತಲ್ವಾ ಸರ್? ನೀವ್ ಹೇಳೋದು ಮೀಡಿಯಾ ಆಗಿ ನೀವ್ ಕೇಳೋ ಪ್ರಶ್ನೆ ಖಂಡಿತ ಅದರಲ್ಲಿ ಸತ್ಯ ಇದೆ. ನಾವು ನಮ್ಮ ಯಾರು ಕರ್ನಾಟಕದಿಂದ ಜನರ ಒಂದು ರೀತಿ ಪ್ರೋತ್ಸಾಹದಿಂದ ಜಾಸ್ತಿ ಬೆಳೆದಿದೀವೋ ನಾವು ಜಾಸ್ತಿ ವಾಪಸ್ ಕೊಡೋದು ನಮ್ಮ ಕರ್ತವ್ಯ. ಸೊ ಕನ್ನಡದಲ್ಲಿ ನಮ್ಮ ಸ್ಟಾರ್ಗಳು, ನಟ ನಟಿಯರು, ಮತ್ತೆ ಹೆಸರುವಾಸಿ ನಿರ್ದೇಶಕ, ನಿರ್ಮಾಪಕರು ಪ್ರತಿಯೊಬ್ರು ಕೂಡ ಈ ವಿಚಾರಗಳಲ್ಲಿ ಅವರು ಬೆಂಬಲ ಸೂಚಿಸಬೇಕು. ಅದು ಖಂಡಿತ ನಿಜ. ಆದ್ರೆ ನಾನ್ ನೋಡೋ ಪ್ರಕಾರ ಇಷ್ಟು ವರ್ಷಗಳಿಂದ, ಅದು ಅನೇಕ ವರ್ಷಗಳು, ದಶಕಗಳಿಂದ ಕನ್ನಡ ಚಿತ್ರರಂಗದಿಂದ ಹೆಸರುವಾಸಿ ಮಾಡಿರೋರು ಸಮಾಜ ಕೊಡೋದಕ್ಕಿಂತ ಸಮಾಜದಿಂದ ಜಾಸ್ತಿ ಪಡೆದಿದ್ದಾರೆ. ಅವರಿಂದ ನಾವು ಹೆಚ್ಚಾಗಿ ನಾವು ನಿರೀಕ್ಷೆ ಮಾಡೋದು ಕಷ್ಟ ಆಗತ್ತೆ. ಅವರ ಒಂದು ವ್ಯಾಪಾರ ಕನ್ನಡ ಚಿತ್ರರಂಗ ಬೆಳೆಸೋದ್ರಲ್ಲೇ ಅವ್ರು ಮುಖ್ಯವಾಗಿ ಕೆಲಸ ಮಾಡಿದ್ರೆ ಅದೇ ಎಷ್ಟೋ ಕರ್ನಾಟಕಕ್ಕೆ ಒಳ್ಳೇದಾಗೋ ಸಾಧ್ಯತೆಗಳಿದೆ. ಸೊ ಎರಡೂ ಮಾಡಿದ್ರೆ ಒಳ್ಳೇದು. ಬಟ್ ನಾವು ನಿಜವಾಗ್ಲೂ ಎಲ್ಲಾ ಚಳುವಳಿಗಾರರು, ಹೋರಾಟಗಾರರು ಯಾರು ಸಮಾಜಕ್ಕೆ ಅವರ ಒಂದು ಜೀವನ ನಿಂತು ನಾವು ಸಮಾಜದ ಏಳಿಗೆಗೋಸ್ಕರ ನಿಂತಿದ್ದೀರೋ ನಾವೆಲ್ಲರೂ ಜೊತೆಗೆ ಸೇರಿ ನಾವೊಂದು ರೈತರ ಪರವಾಗಿ ನಿಂತ್ಕೊಳ್ಳೋದು ನಮ್ಮ ಕರ್ತವ್ಯ. ಸೊ ನಾನು ಕೂಡ ಎಂದೆಂದಿಗೂ ನಮ್ಮ ರೈತರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಆಗಿರ್ಬೋದು, ಈ ಒಂದು ನ್ಯಾಯಯುತವಾದ ಬೇಡಿಕೆಗಳಿಗೆ ನಮ್ಮ ರೈತರ ಜೊತೆ ನಿಂತಿರ್ತೀನಿ ಅಂತ ನಾನು ನಿಮ್ಗೆ ವಿಶ್ವಾಸ ಕೊಡ್ಬೋದು. ಸರ್, ಈಗ ನಮ್ಮ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಅವರ ಕಾಲದಲ್ಲಿ ರೈತರ ಪರ ಏನಾದ್ರೂ ಸಮಸ್ಯೆ ಆಗ್ತಾ ಇದೆ ರೈತರಿಗೆ ಅಂದಾಕ್ಷಣ ಸ್ಯಾಂಡಲ್ವುಡ್ ಆಗಿರ್ಬಹುದು, ಯಾವುದೇ ಆಗಿರ್ಬಹುದು, ಅದೆಲ್ಲವನ್ನು ಕೂಡ ಬಿಟ್ಟು ಹೋಗ್ತಾ ಇದ್ರು. ಎಷ್ಟೇ ಕೆಲಸ ಇದ್ರು ಕೂಡ ರೈತರ ಪರ ಹೋಗಿ ಧ್ವನಿಯನ್ನ ಎತ್ತುತ್ತಾ ಇದ್ರು, ಆ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಯಾರು ಕೂಡ ಈ ಕೆಲಸವನ್ನ ಮಾಡ್ತಾ ಇಲ್ಲ. ಅಷ್ಟೇ ಅಲ್ಲ, ರೈತರಿಂದ ಎಲ್ರೂನು, ಯಾಕೆಂದ್ರೆ ನಾವಾಗಿರ್ಬಹುದು ಅಥವಾ ನೀವಾಗಿರ್ಬಹುದು, ರೈತ ಬೆಳೆದ್ರೆ ಆ ಅನ್ನವನ್ನ ನಾವು ತಿನ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ನಮ್ಮಲ್ಲಿ ಏನು ಸ್ಟಾರ್ ನಟರು ಎಲ್ಲರೂ ಕೂಡ ಇದ್ದಾರೆ, ಅವ್ರಿಗೂ ಕೂಡ ರೈತ ಅಭಿಮಾನಿಗಳಿರ್ತಾರೆ. ಉತ್ತರ ಕರ್ನಾಟಕಕ್ಕೆ ಪ್ರಮೋಷನ್ಗೆ ಮಾತ್ರ ಹೋಗ್ತಾರೆ. ಪ್ರಮೋಷನ್ಗೆ ಮಾತ್ರ ಉತ್ತರ ಕರ್ನಾಟಕ ಬೇಕಾ ಹಾಗಾದ್ರೆ? ನೀವ್ ಹೇಳೋದು 100% ಸತ್ಯ. ಇದರಲ್ಲಿ ನಮಗೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಗೋಕಾಕ್ ಚಳುವಳಿ ಬಗ್ಗೆ ಎಲ್ಲ ಕೇಳಿದೀವಿ, ಆ ಹೋರಾಟಗಳ ಬಗ್ಗೆ ಎಲ್ಲ ಕೇಳಿದೀವಿ. ಮತ್ತೆ ರೈತರ ವಿಚಾರನೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಿನಿಮಾಗಳನ್ನು ತೋರಿಸಿ ಅದನ್ನ ವ್ಯಾಪಾರ ದೃಷ್ಟಿನಲ್ಲಿ ರೈತರ ಬದುಕನ್ನ ತೋರಿಸೋದು ಇದ್ದೇ ಇದೆ. ಆದರೆ ನಿಜವಾಗ್ಲೂ ನಿಜ ಜೀವನದಲ್ಲಿ ಈ ರೈತರಿಗೆ ನಮ್ಗೆ ನಿಜವಾಗ್ಲೂ ಕಷ್ಟ ಆಗ್ತಾ ಇದ್ದಾಗ ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಜನ ಮತ್ತೆ 10,000 ಜನ ಅಲ್ಲಿ ಬೆಳಗಾವಿನಲ್ಲಿ ಸೇರಿ ಅವ್ರಿಗೆ ನಮ್ಗೆ ಅನ್ಯಾಯ ಆಗ್ತಾ ಇದೆ, ನಮ್ಗೆ ಬೇರೆ ರಾಜ್ಯದಲ್ಲಿ ನೋಡ್ಕೊಳ್ತಾರೆ, ಯಾಕೆ ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೋಡ್ಕೊಳ್ತಾ ಇಲ್ಲ ಅನ್ನೋ ಬೇಡಿಕೆ ಇಟ್ಟಾಗ ನಾವು ಅದಕ್ಕೆ ಬೆಂಬಲ ಸೂಚಿಸ್ತಾ ಇದ್ರೆ ನಾವು ನಿಜವಾಗ್ಲೂ ಕರ್ನಾಟಕ ಪರ ಅಲ್ಲ, ನಾವು ವ್ಯಕ್ತಿ ನಮ್ಮ ವೈಯಕ್ತಿಕ ರೀತಿನಲ್ಲಿ ನಾವು ಯೂಸ್ ಮಾಡ್ತಾ ಇದೀವಿ ಸಮಾಜನ ಅಂತ ಹೇಳಬಲ್ಲೆ. ಸೊ ನಾವು ನಿಜವಾಗ್ಲೂ ಈ ತರ ಅನೇಕರು ಹೋರಾಟ ಮಾಡಿದ್ರು. ನಮ್ಗೆ MD ನಂಜುಂಡಸ್ವಾಮಿ ಅವರಾಗಿರ್ಬೋದು, ಅವರ ಒಂದು ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಗಳಾಗಿರ್ಬೋದು, ಕಾಗೋಡು ಚಳುವಳಿ ಅಂತ ಏನ್ ಶಿವಮೊಗ್ಗದಲ್ಲಿ ರಾಮನಗರ ಲೋಹಿಯಾ ಮತ್ತೆ ಬಹಳ ಜನ ಅದು 1950ನೇ ದಶಕದಿಂದ ಈ ರೈತ ಹೋರಾಟಗಳು ಬರ್ತಾ ಇದ್ರೆ ಆ ಹೋರಾಟದ ರೀತಿಯಲ್ಲೇ ಈ ದೊಡ್ಡ ಪ್ರಮಾಣದಲ್ಲಿ ಅಹಿಂಸಾತ್ಮಕ ಹೋರಾಟ ನಡೀತಾ ಇದೆ. ನಾವ್ ಎಂದೆಂದಿಗೂ ಅದರ ಪರವಾಗಿ ಚಳುವಳಿಗಳ ಪರವಾಗಿ ಇರ್ತೀನಿ ಅಂತ ನಾನು ಹೇಳಬಲ್ಲೆ. ಸರ್, ಈಗ ನೀವು ಹೇಳಿದ್ರೆ ನಾನು ಹೋಗಿ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿದ್ರಿ. ಆದರೆ ಎಲ್ಲರಿಗೂ ಕೂಡ ಕಾಡ್ತಾ ಇರೋದು ಒಂದೇ ಪ್ರಶ್ನೆ. ಈಗ ಸ್ಯಾಂಡಲ್ವುಡ್ನಲ್ಲಿ ಯಾವ ರೀತಿ ಆಗಿದೆ ಅಂತಂದರೆ, ಸಿನಿಮಾ ವಿಚಾರ ಅಂತಂದರೆ ಧ್ವನಿ ಎತ್ತುತ್ತೀರಾ, ಇದರ ಜೊತೆಗೆ ಏನಾದರೂ ಡಬ್ಬಿಂಗ್ ವಿಚಾರನ, ಓಕೆ ಡಬ್ಬಿಂಗಲ್ಲಿ ಸಮಸ್ಯೆ ಆಗ್ತಾ ಇದೆ ಧ್ವನಿ ಎತ್ತುತ್ತಾರೆ, ಅಥವಾ ಥಿಯೇಟರ್ ಸಮಸ್ಯೆ ಆಯಿತಾ ಆ ಒಂದು ವಿಚಾರಕ್ಕೆ ಧ್ವನಿ ಎತ್ತುತ್ತಾರೆ. ಆದರೆ ರೈತರ ವಿಚಾರ ಅಂತ ಬಂದಾಗ ಇಷ್ಟು ದಿನ ಬೇಕಾ ಸರ್ ಈ ಒಂದು ಹೋರಾಟದಲ್ಲಿ ಹೋಗಿ ಭಾಗಿಯಾಗಲಿಕ್ಕೆ ಅಥವಾ ಈ ಒಂದು ವಿಚಾರವಾಗಿ ಮಾತನಾಡಲಿಕ್ಕೆ? 7-8 ದಿವಸದಿಂದ ಹೋರಾಟ ಮಾಡ್ತಾ ಇದ್ದಾರೆ, ಆದರೂ ಯಾರಿಗೂ ಗೊತ್ತಾಗಿಲ್ವಾ ಇದು?
ಇದೆ, ಪೇಪರ್ನಲ್ಲಿ ಬರ್ತಾ ಇದೆ, ಮೀಡಿಯಾದಲ್ಲಿ ಬರ್ತಾ ಇದೆ, ಎಲ್ಲ ಕಡೆ ನಮ್ ಸುದ್ದಿ ಆಗ್ತಾ ಇದೆ, ನಮ್ಗೆ ಖಂಡಿತ ಗೊತ್ತಿದೆ. ಬಟ್ ಏನಾಗತ್ತೆ, ಕೆಲವು ಸರಿ ಅಂದಾಗ ನಮ್ಗೆ ಕನ್ನಡ ಚಿತ್ರರಂಗದವ್ರಿಗೆ ರೈತರ ವಿಚಾರಗಳನ್ನ ಅವ್ರಿಗೆ ಅಷ್ಟು ಆಳವಾಗಿ ಕಾಳಜಿ ಇದೆಯೋ ಇಲ್ವೋ ಅದು ಒಂದ್ ಪ್ರಶ್ನೆ. ಎರಡನೇದಾಗಿ ಆ ವಿಚಾರಗಳು ಆಳವಾಗಿ ಗೊತ್ತಿಲ್ಲದೆ ಇರ್ಬೋದು. ಸೊ ಎಲ್ಲೋ ಒಂದ್ ಕಡೆ ಅದು ಅಲ್ಲೋಗಿ ಬೆಂಬಲ ಸೂಚಿಸಿದ್ರು ಅವರಿಗೆ ಅದ್ರ ಉತ್ತರ ಕೂಡ ಬರದೇ ಇರ್ಬೋದು. ನನ್ನ ಪ್ರಕಾರ ಎಲ್ಲಾರು ನಮ್ಮ ಸಮಾಜದ ವಿಚಾರಗಳು ನಾವೆಲ್ಲ ಹೋಗ್ತಾ ಹೋಗ್ತಾ ಕಲಿತಾ ಹೋಗ್ಬೇಕು. ಒಂದು ನಾವ್ ಹೆಂಗೆ ಸಿನಿಮಾದ ಬಗ್ಗೆ ನಾವು ಹೋಗ್ತಾ ಹೋಗ್ತಾ ಕಲಿತೀವೋ, ಅದರ ವ್ಯಾಪಾರದ ಬಗ್ಗೆ, ಅದರ ಕ್ರಿಯಾಶೀಲತೆ ಬಗ್ಗೆ, ಹಾಗೇನೆ ಸಮಾಜದ ಬಗ್ಗೆ ಆಗು ಹೋಗುಗಳು, ಸಮಸ್ಯೆಗಳು, ಯಾರ್ಯಾರಿಗೆ ಅನ್ಯಾಯ ಆಗ್ತಾ ಇದೆ, ಯಾರ್ಯಾರು ಜಾಸ್ತಿ ಲಾಭ ಪಡ್ತಾ ಇದಾರೆ, ಇದನ್ನು ನಾವು ತಿಳ್ಕೊಳ್ತಾ ಹೋಗಿ ನಾವು ನಿಜವಾಗ್ಲೂ ಬೆಂಬಲ ಸೂಚಿಸ್ಬೇಕು. ಸೊ ನೀವ್ ಹೇಳೋದು 100% ಸತ್ಯ. ಎಲ್ಲಾರ ಪಾತ್ರನೂ ಇದೆ. ಯಾರು ಜಾಸ್ತಿ ಪಡೆದಿದೀವೋ ನಮ್ಮಂತವ್ರು ಜಾಸ್ತಿ ಪಾತ್ರ ವಾಪಸ್ ಕೊಡೋದು ಇದ್ದೇ ಇದೆ. ಸೊ ಆ ನಿಟ್ಟಿನಲ್ಲಿ ಸಿನಿಮಾ ರಂಗದ ಮೇಲೆ ನೀವು ಒಂದ್ ರೀತಿ ಒತ್ತಡ ಹಾಕ್ತಿರೋದು ಒಳ್ಳೇದೇ. ಆದ್ರೆ ನಾನು ಇಷ್ಟು ವರ್ಷ ನೋಡ್ಕೊಂಡ್ ಬಂದಿರೋ ಹಾಗೆ ಸಿನಿಮಾ ರಂಗ ಒಂದು ವ್ಯಾಪಾರದ ರಂಗ. ಅವರಲ್ಲಿ ಒಂದು ಸಿನಿಮಾದಲ್ಲಿ ದುಡ್ಡು ಮಾಡ್ಬೋದು ಮತ್ತೆ ಯಶಸ್ಸು ಮಾಡ್ಬೋದು ಅಂತ ಆ ರೀತಿ ನೋಡ್ತಾ ಹೊರತು ನಮ್ಮ ರಾಜ್ಯದ ಏಳಿಗೆಗೆ ಅಷ್ಟೊಂದು ಜನ ಇತ್ತೀಚಿನಲ್ಲಿರೋ ಜನ ಅಷ್ಟೊಂದು ಕಾಳಜಿ ವಹಿಸ್ತಾ ಇಲ್ಲ. ಅವರಿಂದ ನಿರೀಕ್ಷೆ ಮಾಡೋದು ಕೂಡ ನೀವು ನಿರೀಕ್ಷೆ ಮಾಡಿ. ಬಟ್ ನನಗೆ ಆ ನಿರೀಕ್ಷೆ ನಿಜವಾಗ್ಲೂ ಆ ಕಾರ್ಯರೂಪಕ್ಕೆ ಬರುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಬಟ್ ನಾವೆಲ್ಲ ಸೇರ್ಕೊಂಡು ಯಾರ್ಯಾರು ಅಲ್ಲಿ ದೊಡ್ಡ ಮಟ್ಟದ ಭಾಷೆ ವಿಚಾರದಲ್ಲಿ ಹೋಗಿ ಗಲಾಟೆ ಎಬ್ಬಿಸ್ತಾರಲ್ಲ, ನಮ್ಮ ರೈತರಿಗೆ ಅನ್ಯಾಯ ಆಗ್ತಾ ಇದ್ದಾಗ ಅದು ಕೂಡ ನೀವು ಬಂದು ನ್ಯಾಯ ಒದಗಿಸ್ಬೇಕು ಅನ್ನೋ ರೀತಿಯಲ್ಲಿ ನಾನು ಕೂಡ ಹೇಳ್ಬಲ್ಲೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಈಗಲಾದರೂ ಹೋಗಿ ಅಟ್ಲೀಸ್ಟ್ ರೈತರ ಪರ ಧ್ವನಿಯನ್ನ ಎತ್ತಿ. ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ, ಯಾವ್ದು ತಪ್ಪು ಅನ್ಸುತ್ತೆ, ಹೋಗಿ ಧ್ವನಿಯನ್ನ ಎತ್ತಿ. ಈ ಒಂದು ವಿಚಾರದಲ್ಲಿ ಎಲ್ಲರೂ ಕೂಡ ಮಾತನಾಡಬೇಕಾಗತ್ತೆ, ಮಾತನಾಡಲೇಬೇಕು.